ಆತ್ಮೀಯರೇ, ಸ್ಯಾಂಡಲ್ವುಡ್ ದುನಿಯಾ ಪ್ಲಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ವಿಶ್ವದಾದ್ಯಂತ ಅದ್ದೂರಿಯಾಗಿ ತೆರೆಗೆ ಅಪ್ಪಳಿಸಿದೆ ಕಾಂತಾರ ಚಾಪ್ಟರ್ 1. ಕಾಡು ಪೆರ್ಮೆ ರಾಜ ಕುಲಶೇಖರ ಯುವರಾಣಿ ಕನಕಾವತಿಯ ರೋಚಕ ಕಥಾ ಹಂದರ ಕಾಂತಾರ ಚಾಪ್ಟರ್ 1. ಕದಂಬರ ಕಾಲದಲ್ಲಿ ನಡೆಯುವ ಅದ್ಭುತವಾದ ದೃಶ್ಯ ಕಾವ್ಯ. ಕಾಡಿನಲ್ಲಿ ವಾಸ ಮಾಡುವ ಜನಾಂಗ ಮತ್ತು ರಾಜಾಳಿತದ ನಡುವಿನ ಘರ್ಷಣೆಯ ರೋಚಕ ಸಿನಿಮಾ ಕಾಂತಾರ ಚಾಪ್ಟರ್ 1. ರಿಷಬ್ ಶೆಟ್ಟಿ ರವರು ಕಾಂತಾರದ ಕಾಡು ಕಾಯುವ ಬೆರ್ಮೆ ಹೆಸರಿನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಕಾಡಿನ ನಾಯಕನ ಪಾತ್ರದಲ್ಲಿ ರಿಷಬ್ ಶೆಟ್ಟಿ ಕಾಂತಾರದ ಈ ಹಿಂದಿನ ಸಿನಿಮಾದಂತೆ ಅದ್ಭುತವಾಗಿ ಮನೋಜ್ಞವಾಗಿ ನಟಿಸಿದ್ದಾರೆ. ಅಪಾಯಕಾರಿ ಹೈ ವೋಲ್ಟೇಜ್ ಆಕ್ಷನ್ ಸೀಕ್ವೆನ್ಸ್ಗಳಲ್ಲಿ ಡ್ಯೂಪ್ ಇಲ್ಲದೆ ಜಬರ್ದಸ್ತಾಗಿ ನಟಿಸಿದ್ದಾರೆ. ದೈವದ ಪಾತ್ರ ಮಾಡುವಾಗ ರಿಷಬ್ ಶೆಟ್ಟಿರವರ ಹಾವಭಾವಗಳು ಈ ಹಿಂದಿನ ಕಾಂತಾರ ಚಿತ್ರವನ್ನು ಮೀರಿಸಿದೆ. ಯುವ ರಾಣಿ ಕನಕಾವತಿಯಾಗಿ ರುಕ್ಮಿಣಿ ವಸಂತ್ರವರು ಮನೋಜ್ಞವಾಗಿ ನಟಿಸಿದ್ದಾರೆ. ರಿಷಬ್ ಶೆಟ್ಟಿಗೆ ನಾಯಕಿಯಾಗಿರುವ ರುಕ್ಮಿಣಿ ವಸಂತ್ರವರು ಯುವರಾಣಿಯ ಪಾತ್ರಕ್ಕೆ ಬೆಸ್ಟ್ ಆಯ್ಕೆ. ರಾಜರ ಕಾಲದ ಹುಡುಗಿಯಲ್ಲಿ ಅದ್ಭುತ ಪೇಂಟಿಂಗ್ಗಳಲ್ಲಿ ಕಾಣಿಸಿಕೊಳ್ಳುತ್ತಾರೆ. ದಂತದ ಗೊಂಬೆಯಂತಹ ಎಲ್ಲ ಫ್ರೇಮ್ನಲ್ಲೂ ಅದ್ಭುತವಾಗಿ ಕಾಣಿಸಿಕೊಂಡಿದ್ದಾರೆ. ಅಭಿನಯವು ಅದ್ಭುತವಾಗಿದೆ. ಪ್ರಬುದ್ಧ ನಟನೆಯ ಮೂಲಕ ರುಕ್ಮಿಣಿ ವಸಂತ್ರವರು ಇಷ್ಟವಾಗುತ್ತಾರೆ. ಕುಲಶೇಖರ ಪಾತ್ರದಲ್ಲಿ ಕಾಣಿಸಿಕೊಂಡ ಗುಲಿಯಾನ್ ದೇವಯ್ಯ ಅದ್ಭುತವಾದ ನಟ ಅನ್ನೋದನ್ನು ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ. ರಾಜನ ಪಾತ್ರಕ್ಕೆ ನಿಜವಾಗಿಯೂ ಜೀವ ತುಂಬಿದ್ದಾರೆ. ಜೈರಾಮ್, ಪ್ರಮೋದ್ ಶೆಟ್ಟಿ, ಪ್ರಕಾಶ್ ತುಂಬಿನಾಡ್, ದೀಪಕ್ ರಾಯ್ ಪನಾಂಜೆ, ರಾಕೇಶ್ ಪೂಜಾರಿ ಸೇರಿದಂತೆ ಜಬರ್ದಸ್ತಾದ ಸ್ಟಾರ್ ಕ್ಯಾಸ್ಟ್ ಕಾಂತಾರ ಸಿನಿಮಾದಲ್ಲಿದೆ. KGF ಚಾಪ್ಟರ್ 1, KGF ಚಾಪ್ಟರ್ 2 ಕಾಂತಾರದಂಥ ಅಪಿಕ್ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾಗಳನ್ನು ನಿರ್ಮಾಣ ಮಾಡಿದ ಕರುನಾಡಿನ ಹೆಮ್ಮೆಯ ಪ್ರೊಡಕ್ಷನ್ಸ್ ಹೊಂಬಾಳೆ ಫಿಲ್ಮ್ಸ್ ಲಾಂಛನದಲ್ಲಿ ವಿಜಯ್ ಕಿರಂದೂರ್ ಅವರ ನಿರ್ಮಾಣ ಸಾರಥದಲ್ಲಿ ಅದ್ದೂರಿಯಾಗಿ ಬಹುಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಸಿನಿಮಾ ಕಾಂತಾರ ಕೇವಲ ಸಿನಿಮಾವಲ್ಲ, ಇದು ದಿವ್ಯ ದೈವ ದರ್ಶನ. ಈಶ್ವರನ ಹೂವಿನ ತೋಟದಲ್ಲಿ ಜಬರ್ದಸ್ತಾದ ಕತೆ ಚಿತ್ರಕಥೆ ಸಂಭಾಷಣೆಯನ್ನು ಅದ್ಭುತವಾಗಿ ಮಾಡಿಕೊಂಡಿದ್ದಾರೆ ನಟ ನಿರ್ದೇಶಕ ರಿಷಬ್ ಶೆಟ್ಟಿರವರು. ಸತತ 3 ವರ್ಷಗಳ ಡೆಡಿಕೇಶನ್ ಪ್ರತಿ ಫ್ರೇಮ್ನಲ್ಲೂ ಅದ್ಭುತವಾಗಿ ಕಾಣ ಸಿಗುತ್ತದೆ. ಕ್ರಿಸ್ತ ಶತಕ 4ನೇ ಶತಮಾನದ ಕಾಲಘಟ್ಟದಲ್ಲಿ ನಡೆಯುವ ಕತೆ. ಬನವಾಸಿಯ ಕದಂಬರ ಕಾಲಘಟ್ಟದಲ್ಲಿ ಕಥಾನಕದಲ್ಲಿ ತುಳುನಾಡಿನ ದೈವದ ನೆರಳಿನಲ್ಲಿ ಕಾಡುವಾಸಿ ಜನರ ಬದುಕು, ಬವನೆ, ಬಂಗಾರ ಸಾಮ್ರಾಜ್ಯದ ಆಳ್ವಿಕೆ, ಕಡಬ್ಬ ದಿಕ್ಕಿನವರ ಕುತಂತ್ರ, ಪಂಜುರ್ಲಿ ದೈವದ ಶಕ್ತಿ, ಬ್ರಹ್ಮ ರಾಕ್ಷಸನ ನಿಗೂಢತೆಯ ಸುಳಿಯಲ್ಲಿ ಸಾಮಾನ್ಯರು ಹಾಗೂ ದುಷ್ಟರ ಒಡೆದಾಟಕ್ಕೆ ಕೇಂದ್ರ ಬಿಂದುವಾದ ಈಶ್ವರನ ಊದೋಟದ ಸುತ್ತ ಸಾಗುವ ಪುರಾಣ, ಐತಿಹಾಸಿಕ, ಸಾಂಸ್ಕೃತಿಕ ಮತ್ತು ನಂಬಿಕೆಯ ಬದುಕಿನ ದೃಶ್ಯ ವೈಭವದ ಬೆಳಕನ್ನು ತೋರುವಂತಹ ಚಿತ್ರವಾಗಿ ಕಾಂತಾರ ಚಾಪ್ಟರ್ 1 ಸಿನಿಮಾ ಹೊರ ಹೊಮ್ಮಿದೆ. ದಟ್ಟ ಅರಣ್ಯದ ಕಾಂತಾರದ ಪ್ರದೇಶದಲ್ಲಿ ವಾಸ ಮಾಡುವ ಕಾಡು ಜನರಿಗೆ ಸಿಗುವ ಕಾರ್ಣಿಕ ಕಲ್ಲು, ಶಿವನ ಪ್ರತಿರೂಪವಾಗಿ ಪೂಜಿಸುವ ಕಾರ್ಣಿಕ ಕಲ್ಲು ಈ ಕಾಡಿನ ಜನರ ಪಾಲಿಗೆ ಸಾಕ್ಷಾತ್ ಈಶ್ವರನ ಅನುಗ್ರಹ ಸಿಕ್ಕಂತಾಗುತ್ತದೆ. ಇಡೀ ಪ್ರಾಂತ್ಯದ ಸಮೃದ್ಧಿ, ನೆಮ್ಮದಿಯ ಬದುಕಿನ ತಾಣವಾಗುತ್ತದೆ. ಇನ್ನು ಬಂಗಾರ ಸಾಮ್ರಾಜ್ಯದ ಅರಸ ರಾಜಶೇಖರ್ ತನ್ನ ಆಳ್ವಿಕೆಯಲ್ಲಿ ಶಿವನ ಗುಡಿಯನ್ನು ನಿರ್ಮಿಸಲು ನಿರ್ಧರಿಸುತ್ತಾನೆ. ತನ್ನ ಉಸ್ತುವಾರಿಗಳ ಮೂಲಕ ಅಮಾಯಕರನ್ನು ಹಿಡಿದು ಶಿಕ್ಷಿಸಿ ಕೆಲಸ ಕಾರ್ಯಗಳನ್ನು ಮಾಡಿಸಿಕೊಳ್ಳುತ್ತಾ ಗಡಿಯ ಸಮುದ್ರದ ಬಳಿ ವಿದೇಶಿಗರು ಹಾಗೂ ಅರಬ್ ದೇಶಗಳಿಗೆ ಜನರನ್ನು ಮಾರುವುದರ ಜೊತೆಗೆ ತಮ್ಮ ಪ್ರಾಂತ್ಯದಲ್ಲಿ ಸಿಗುವ ಸಾಂಬಾರ್ ಪದಾರ್ಥದ ವಸ್ತುಗಳ ವ್ಯಾಪಾರಕ್ಕೆ ಇಳಿಯುತ್ತಾನೆ. ಕಾಡೇ ಜೀವನ, ಕಾಡೇ ನಮ್ಮ ಉಸಿರು, ಕಾಡೇ ನಮ್ಮ ಸರ್ವಸ್ವ ಎಂದುಕೊಂಡವರ ಪಾಲಿಗೆ ಮಾಯಕಾರನ ಬೆಂಬಲ. ಕಾಡಿನ ಜನಾಂಗದ ಮುಖ್ಯಸ್ಥನಾಗಿ ಪೆರುಮೆ ರಿಷಬ್ ಶೆಟ್ಟಿ ತನ್ನದೇ ಗೆಳೆಯರೊಟ್ಟಿಗೆ ಕಾಡು ಪ್ರಾಣಿಗಳ ಬೇಟೆ ಮಾಡುತ್ತಾ ತನ್ನ ಜನಾಂಗದೊಂದಿಗೆ ಜೀವನವನ್ನು ಸಾಗಿಸುತ್ತಿರುತ್ತಾನೆ. ಎಲ್ಲವನ್ನ ಗಮನಿಸುವ ಪೆರುಮೆ ತಮ್ಮ ಪ್ರಾಂತ್ಯದಲ್ಲಿ ಸಿಗುವ ಪದಾರ್ಥಗಳ ವ್ಯಾಪಾರವನ್ನು ತಾವೇ ಮಾರಿ ಜೀವನ ನಡೆಸಬಾರದು ಏಕೆಂಬ ನಿರ್ಧಾರಕ್ಕೆ ಬರುತ್ತಾನೆ. ಅದಕ್ಕೆ ಮಾಡಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಳ್ಳುತ್ತಾನೆ. ಈಶ್ವರನ ಹೂವಿನ ತೋಟದ ಮೇಲೆ ಅರಸರ ಕಣ್ಣು ಒಂದೆಡೆಯಾದರೆ
ಕಡಬ ದಿಕ್ಕಿನವರ ತಂತ್ರ ಕುತಂತ್ರವು ಮತ್ತೊಂದೆಡೆ. ಇದನ್ನು ಎದುರಿಸಿ ಮುನ್ನಡೆಯುವ ಪೆರುಮೆ ರಿಷಬ್ ಶೆಟ್ಟಿಗೆ ಹಾದಿಗೆದುರಾಗುವ ರಣ ರೋಚಕ ರಕ್ತದ ಮಡುವಿನ ಘಟನೆಗಳು ಬೇರೆಯದೇ ದೃಷ್ಟಿ ಕೋನವನ್ನು ತೆರೆದಿಡುತ್ತದೆ. ಈಶ್ವರನ ಹೂವಿನ ತೋಟದ ಮಾಯಂಕಾರ ಯಾರು? ಪೆರುಮೆಗೆ ಸಿಗುವ ದೈವಶಕ್ತಿ ಯಾವುದು? ರಾಜರ ಅಟ್ಟಹಾಸ, ದುಷ್ಟರ ತಂತ್ರಗಾರಿಕೆ, ಯುವ ರಾಣಿ ಕುಸುಮಾವತಿಯ ರೋಚಕ ಕತೆ ಎಲ್ಲವೂ ಅದ್ಭುತವಾಗಿ ತೆರೆ ಮೇಲೆ ತಂದಿದ್ದಾರೆ ರಿಷಬ್ ಶೆಟ್ಟಿರವರು. ಅದ್ಭುತವಾದ ದೃಶ್ಯ ಕಾವ್ಯ. ಕಾಂತಾರ ಚಾಪ್ಟರ್ 1 ಕೇವಲ ಸಿನಿಮಾವಲ್ಲ, ದಿವ್ಯ ದೈವ ದರ್ಶನ. ಯುವರಾಣಿ ಕನಕವತಿಯಾಗಿ ಮುದ್ದು ಮಗುದ ಚೆಲುವೆ ರುಕ್ಮಿಣಿ ವಸಂತ್ರವರು ಕಾಣಿಸಿಕೊಂಡಿದ್ದಾರೆ. ಅದ್ಭುತವಾದ ಮನೋಜ್ಞವಾದ ಅಭಿನಯ, ಅದ್ಭುತವಾದ ಗಾಂಭೀರ್ಯದ ಮ್ಯಾನರಿಸಮ್ ಅದ್ಭುತವಾಗಿ ಮೂಡಿ ಬಂದಿದೆ. ಇನ್ನು ಹಾಸ್ಯ ಸನ್ನಿವೇಶಗಳಲ್ಲಿ ಪೂರಕವಾಗಿ ರಾಕೇಶ್ ಪೂಜಾರಿ, ನವೀನ್ ಡಿ ಪಡಿಲ್, ಪ್ರಕಾಶ್ ತುಂಬಿನಾಡ್, ದೀಪಕ್ ರೈ, ಪಣಂಜೆ ಸೇರಿದಂತೆ ಅಚ್ಯುತ್ ಕುಮಾರ್, ಪ್ರಮೋದ್ ಶೆಟ್ಟಿ ಎಲ್ಲ ಕಲಾವಿದರು ಅದ್ಭುತವಾಗಿ ನಟಿಸಿದ್ದಾರೆ. ಜಬರ್ದಸ್ತಾದ ಭರ್ಜರಿ ಹೈ ವೋಲ್ಟೇಜ್ ಆಕ್ಷನ್ ಸೀಕ್ವೆನ್ಸ್ಗಳು ಕಾಂತಾರ ಚಾಪ್ಟರ್ 1 ಸಿನಿಮಾದಲ್ಲಿದೆ. ಕಾಂತಾರ ಚಾಪ್ಟರ್ 1 ಸಿನಿಮಾದ ಮೇಜರ್ ಹೈಲೈಟ್ ರಿಷಬ್ ಶೆಟ್ಟಿ ರವರು. ಅಜ್ನೀಶ್ ಲೋಕನಾಥರ ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್, ರೀ ರೆಕಾರ್ಡಿಂಗ್, ಮ್ಯೂಸಿಕ್ ಅದ್ಭುತವಾಗಿದೆ. ವಸ್ತ್ರ ವಿನ್ಯಾಸ, ದಡಿ ವಿನ್ಯಾಸ, VFX ಗ್ರಾಫಿಕ್ಸ್ ಅದು ಮನೋಜ್ಞವಾಗಿ ಮೂಡಿ ಬಂದಿದೆ. ಪ್ರತಿಯೊಬ್ಬರೂ ನೋಡಲೇಬೇಕಾದ ಅದ್ಭುತವಾದ ಸಿನಿಮಾ ಕಾಂತಾರ ಚಾಪ್ಟರ್ 1. ದೈವ ದಿವ್ಯ ದರ್ಶನ ಕಾಂತಾರ ಚಾಪ್ಟರ್ 1. ಕಾಂತಾರ ಚಾಪ್ಟರ್ 1 ಸಿನಿಮಾದ ಎಕ್ಸ್ಕ್ಲೂಸಿವ್ ಡೇ ಟು ಡೇ ಬಾಕ್ಸ್ ಆಫೀಸ್ ಕಲೆಕ್ಷನ್ ಡೀಟೇಲ್ಸ್. ಸ್ಯಾಂಡಲ್ವುಡ್ನ ಎಲ್ಲ ಸಿನಿಮಾದ ಎಕ್ಸ್ಕ್ಲೂಸಿವ್ ಡೇ ಟು ಡೇ ಬಾಕ್ಸ್ ಆಫೀಸ್ ಕಲೆಕ್ಷನ್ ಡೀಟೇಲ್ಸ್, ರೋಚಕ ಲೇಟೆಸ್ಟ್ ಆಲ್ರೆಡಿ ಅಪ್ಡೇಟ್ಸ್ಗಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಸ್ಯಾಂಡಲ್ವುಡ್ ಸಬ್ಸ್ಕ್ರೈಬ್ ಆಗಿ. ಫಾರ್ ಲೇಟೆಸ್ಟ್ ಆ್ಯಂಡ್ ವಾಟರ್ಫುಲ್ ಅಪ್ಡೇಟ್ಸ್ ಅಂಡ್ ಕನ್ನಡ ಇಂಡಸ್ಟ್ರಿ, ಟೆಲಿಸಿ ಹಿಸ್ಟ್ರಿ, astonishing updates in Indian film industry, exclusive day-to-day box office collection details of all movies. Subscribe to YouTube channel ಸ್ಯಾಂಡಲ್ವುಡ್ ದುನಿಯಾ ಪ್ಲಸ್. ಆತ್ಮೀಯರೇ, ಸ್ಯಾಂಡಲ್ವುಡ್ ದುನಿಯಾ ಪ್ಲಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ವಿಶ್ವದಾದ್ಯಂತ ಅದ್ದೂರಿಯಾಗಿ ತೆರೆಗೆ ಅಪ್ಪಳಿಸಿದೆ ಕಾಂತಾರ ಚಾಪ್ಟರ್ 1. ಕಾಡು ಪೆರ್ಮೆ ರಾಜ ಕುಲಶೇಖರ ಯುವರಾಣಿ ಕನಕಾವತಿಯ ರೋಚಕ ಕಥಾ ಹಂದರ ಕಾಂತಾರ ಚಾಪ್ಟರ್ 1. ಕದಂಬರ ಕಾಲದಲ್ಲಿ ನಡೆಯುವ ಅದ್ಭುತವಾದ ದೃಶ್ಯ ಕಾವ್ಯ. ಕಾಡಿನಲ್ಲಿ ವಾಸ ಮಾಡುವ ಜನಾಂಗ ಮತ್ತು ರಾಜಾಳಿತದ ನಡುವಿನ ಘರ್ಷಣೆಯ ರೋಚಕ ಸಿನಿಮಾ ಕಾಂತಾರ ಚಾಪ್ಟರ್ 1. ರಿಷಬ್ ಶೆಟ್ಟಿ ರವರು ಕಾಂತಾರದ ಕಾಡು ಕಾಯುವ ಬೆರ್ಮೆ ಹೆಸರಿನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಕಾಡಿನ ನಾಯಕನ ಪಾತ್ರದಲ್ಲಿ ರಿಷಬ್ ಶೆಟ್ಟಿ ಕಾಂತಾರದ ಈ ಹಿಂದಿನ ಸಿನಿಮಾದಂತೆ ಅದ್ಭುತವಾಗಿ ಮನೋಜ್ಞವಾಗಿ ನಟಿಸಿದ್ದಾರೆ. ಅಪಾಯಕಾರಿ ಹೈ ವೋಲ್ಟೇಜ್ ಆಕ್ಷನ್ ಸೀಕ್ವೆನ್ಸ್ಗಳಲ್ಲಿ ಡ್ಯೂಪ್ ಇಲ್ಲದೆ ಜಬರ್ದಸ್ತಾಗಿ ನಟಿಸಿದ್ದಾರೆ. ದೈವದ ಪಾತ್ರ ಮಾಡುವಾಗ ರಿಷಬ್ ಶೆಟ್ಟಿರವರ ಹಾವಭಾವಗಳು ಈ ಹಿಂದಿನ ಕಾಂತಾರ ಚಿತ್ರವನ್ನು ಮೀರಿಸಿದೆ. ಯುವ ರಾಣಿ ಕನಕಾವತಿಯಾಗಿ ರುಕ್ಮಿಣಿ ವಸಂತ್ರವರು ಮನೋಜ್ಞವಾಗಿ ನಟಿಸಿದ್ದಾರೆ. ರಿಷಬ್ ಶೆಟ್ಟಿಗೆ ನಾಯಕಿಯಾಗಿರುವ ರುಕ್ಮಿಣಿ ವಸಂತ್ರವರು ಯುವರಾಣಿಯ ಪಾತ್ರಕ್ಕೆ ಬೆಸ್ಟ್ ಆಯ್ಕೆ. ರಾಜರ ಕಾಲದ ಹುಡುಗಿಯಲ್ಲಿ ಅದ್ಭುತ ಪೈಂಟಿಂಗ್ಗಳಲ್ಲಿ ಕಾಣಿಸಿಕೊಳ್ಳುತ್ತಾರೆ. ದಂತದ ಗೊಂಬೆಯಂತಹ ಎಲ್ಲ ಫ್ರೇಮ್ನಲ್ಲೂ ಅದ್ಭುತವಾಗಿ ಕಾಣಿಸಿಕೊಂಡಿದ್ದಾರೆ. ಅಭಿನಯವು ಅದ್ಭುತವಾಗಿದೆ. ಪ್ರಬುದ್ಧ ನಟನೆಯ ಮೂಲಕ ರುಕ್ಮಿಣಿ ವಸಂತ್ರವರು ಇಷ್ಟವಾಗುತ್ತಾರೆ. ಕುಲಶೇಖರ ಪಾತ್ರದಲ್ಲಿ ಕಾಣಿಸಿಕೊಂಡ ಗುಲಿಯಾನ್ ದೇವಯ್ಯ ಅದ್ಭುತವಾದ ನಟ ಅನ್ನೋದನ್ನು ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ. ರಾಜನ ಪಾತ್ರಕ್ಕೆ ನಿಜವಾಗಿಯೂ ಜೀವ ತುಂಬಿದ್ದಾರೆ.